ನೀವು ಯಾರ ಬಗ್ಗೆ ಕಮೆಂಟ್ ಆಗ್ತಾ ಇದ್ದಾರೋ ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ, ಅವರು ಒಂದು ಹ್ಯೂಮನ್ ಬೀಯಿಂಗ್ ಆಗಿರ್ತಾರೆ. ನಿಮಗೆ ಹೇಗೆ ಎಮೋಷನ್ಸ್ ಇರುತ್ತೋ ಅವ್ರಿಗೂ ಹಾಗೆ ಎಮೋಷನ್ಸ್ ಇರುತ್ತೆ. ಗೆಟ್ ಸೋ ಪರ್ಸ್ನಲ್, ತುಂಬ ಪರ್ಸ್ನಲ್ ಆಗಿ ತುಂಬ ಕೆಟ್ಟದಾಗ ಕಮೆಂಟ್ ಆಗ್ತಾರೆ. ಆ್ಯಕ್ಚುಲಿ ಆಗಿದ್ರು, ನಮ್ಮ ಅಪ್ಪ ಅಮ್ಮ ತುಂಬ ಡಿಸ್ಟರ್ಬ್ ಆಗಿದ್ರು. ಅಂದರೆ ಕಮೆಂಟ್ಗಳನ್ನ ನೋಡಿ, ಟ್ರೋಲ್ ನೋಡಿ, ಮೀಮ್ ನೋಡಿ, ವಾಟ್ ಎವರ್. ಅಂದರೆ ನನ್ಗೆ ಗೊತ್ತಿತ್ತು ನಾನು ಮೈಕಿ ಎಲ್ಲ ಹೊರಗಡೆ ಬಂದಮೇಲೂ ಫ್ರೆಂಡ್ಸ್ ಆಗಿರ್ತೀವಿ ಅಂತ. ನಾವು ಅವಾಗ ಸಿಕ್ಕು ವರ್ಕೌಟ್ ಮಾಡ್ತಾ ಇರ್ತೀವಿ. ಯಾವುದೋ ಬೈಕಲ್ಲಿ ರೀಲ್ ಮಾಡಿ ಸಿಗಾಕೊಂಡಿದ್ವಿ ಬೇರೆ. ಟ್ರಾಫಿಕ್ ಪೊಲೀಸ್ ಹತ್ರ ಫೈನ್ ಬೇರೆ ಕಟ್ಟಿದ್ವಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಸೊ ಇವತ್ತು ಮೈಕಲ್ ಅವರು ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ವಿಶ್ ಮಾಡೋಕ್ಕೆ ಈಗ ಬಂದಿರುವಂಥದ್ದು ಸ್ನೇಹಿತರು ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸ್ತೀನಿ. ಹಾಯ್ ಸ್ನೇಹಿತ, ಹೇಗಿದ್ದೀರಾ? ಹಾಯ್ ಬ್ರೋ, ನಮ್ ಗುಡ್. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಫ್ರೆಂಡ್ ಈ ಒಳಗಡೆ ಇದ್ದಾಗ ಎಷ್ಟು ಚೆನ್ನಾಗಿದ್ರಿ, ಕ್ಲೋಸ್ ಆಗಿದ್ರಿ, ಒಂದಷ್ಟು ಮಾತುಕತೆ ಮಾಡ್ತಾ ಇದ್ರಿ. ಆ್ಯಂಡ್ ಈ ಬಗ್ಗೆ ಒಂದಷ್ಟೆಲ್ಲ ಟಾಕ್ಸ್ ಆಗಿರುತ್ತೆ ಅಲ್ವಾ, ಆಚೆ ಹೋದ್ಮೇಲೆ ಏನೇನೆಲ್ಲ ಮಾಡಬೇಕು ಅಂತ. ಈಗ ಬಂದು ಒಬ್ಬೊಬ್ಬರೇ ಮಾಡ್ತಾ ಇದ್ದಾರೆ. ಸೊ ಮೈಕಿ ಯಾವಾಗಲೂ ಹೇಳೋನು, ಇವತ್ತು ಅಂದರೆ ವೀಕೆಂಡ್ ಎಲಿಮಿನೇಷನ್ ಇರೋ ಟೈಮಲ್ಲಿ ಈ ವಾರ ಎಲಿಮಿನೇಟ್ ಆದರೆ ಹೋಗಿ ಬರ್ಗರ್ ತಿಂತೀನಿ, ಎಲಿಮಿನೇಟ್ ಆಗಿಲ್ಲ ಅಂದರೆ ಅದೇ ಒಣಗೋಗಿರೋ ಚಪಾತಿ ತಿನ್ನಬೇಕು ಅಂತ. ಸೊ ಅವನೊಂಥರ ಖುಷಿಯಾಗಿರೋನು ಯಾವತ್ತು. ಆ್ಯಂಡ್ ಅವನು ಇವತ್ತು ಹೊಸ ರೆಸ್ಟೋರೆಂಟ್ ಓಪನ್ ಮಾಡಿರೋದು ನಮಗೆಲ್ಲ ಖುಷಿ ವಿಷಯ. ಒಂದು ಬರ್ಗರ್ ಟ್ರಕ್ ಇತ್ತು, ಅದಕ್ಕೂ ನಾನು ಪ್ರಮೋಷನ್ ಮಾಡಿದ್ದೆ. ಇವತ್ತು ಅವನು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಹೊಸ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ. ನಾವೆಲ್ಲ ಬಂದಿದ್ದೀವಿ ಸಪೋರ್ಟ್ ಮಾಡೋಕ್ಕೆ. ಐ ಆಮ್ ವೆರಿ ಹ್ಯಾಪಿ ಫಾರ್. ಎಸ್ ಸರ್. ಆ್ಯಂಡ್ ನಾನು ಆವಾಗಲೇ ಹೇಳಿದಂಗೆ ಕಂಟೆಸ್ಟೆಂಟ್ ಪ್ರತಿಯೊಬ್ಬರು ಕೂಡ ತಮ್ಮದೇ ಒಂದು ಕರಿಯರ್ನಲ್ಲಿ ಗ್ರೋತ್ ಆಗ್ತಾ ಇದ್ದಾರೆ. ಬೇರೆ ಬೇರೆ ಒಂದು ಫೀಲ್ಡ್ಗೆ ಲಗ್ಗೆ ಇಡ್ತಾ ಇದ್ದಾರೆ. ಕೆಲವರು ಅದನ್ನ ಏನಿದ್ರು ಫೀಲ್ಡ್ನ ಅದನ್ನ ಅಪ್ಡೇಟ್ ಮಾಡ್ಕೊಂಡು ಇನ್ನೊಂದು ಈಗ ಟ್ರಕ್ಕಿಂದ ರೆಸ್ಟೋರೆಂಟು, ಸೊ ಈ ಥರ ಬರ್ತಾ ಇದ್ದಾರೆ. ಆ ಫ್ರೆಂಡ್ಸ್ಗಳ ಒಂದು ಗ್ರೋತ್ ನೋಡಿದ್ರೆ ಎಷ್ಟು ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ. ಬಿಕಾಸ್ ನಾವು ಒಳಗಡೆ ಇದ್ದಾಗ ಅನ್ಕೋತಾ ಇದ್ವಿ ಹೊರಗಡೆ ಹೋದಾಗ ಇದಾಗ್ಬೋದು ಅದಾಗ್ಬೋದು ಅಂತ. ನಾವು ಏನು ಅನ್ಕೊಂಡಿದ್ವೋ ಅದಕ್ಕಿಂತ 5 ಆಗಿದೆ, 10x ಆಗಿದೆ. ಸೊ ಅದು ಖುಷಿ ವಿಷಯ. ಆ್ಯಂಡ್ ಈ ಹಿಂದೆ ಒಂದಷ್ಟು ನಾವು ನೋಡಿದಾಗ, ಹಿಂದಿನ ಸೀಸನ್ಗಳೆಲ್ಲ ನೋಡಿದಾಗ ಫ್ರೆಂಡ್ಸ್ಗಳು ಅಂತ ಬಂದಾಗ ಅದಾದ್ಮೇಲೆ ಬರ್ತಾರೆ, ಕೆಲವೊಂದು ಎಲ್ಲೋ ಈವೆಂಟ್ಗಳು ಸಿಗ್ತಾರೆ, ಆಮೇಲೆ ಮತ್ತೆ ಆ ಒಂದು ಸಿಗುವಂಥದ್ದೆಲ್ಲ ಬಹಳನೇ ಕಡಿಮೆ ಆಗುತ್ತೆ. ಬಟ್ ಇದು ಏನೋ ಬರ್ತಿದ್ದಂಗೆ ಆ ಒಂದು ಒಳ್ಳೆ ವೈಬ್ ತೊಗೊಂಬಂತು ಈ ಸೀಸನ್ ಮಾತ್ರ 10 ಅಂತ ಬಂದಾಗ. ಆ್ಯಂಡ್ ಆ ವೈಬ್ ಈಗಲೂ ಸದ್ಯ ಕಂಟಿನ್ಯೂ ಆಗ್ತಾ ಇದೆ ನಿಮ್ಮ ಮೂಲಕ, ಒಂದಷ್ಟು ನೀವು ಸೇರ್ತಾ ಇರೋ ಮೂಲಕ. ಅಂದರೆ ನನ್ಗೆ ಗೊತ್ತಿತ್ತು ನಾನು ಮೈಕಿ ಎಲ್ಲ ಹೊರಗಡೆ ಬಂದಮೇಲೂ ಫ್ರೆಂಡ್ಸ್ ಆಗಿರ್ತೀವಿ ಅಂತ. ನಾವು ಅವಾಗ ಸಿಕ್ಕು ವರ್ಕೌಟ್ ಮಾಡ್ತಾ ಇರ್ತೀವಿ. ಯಾವುದೋ ಬೈಕಲ್ಲಿ ರೀಲ್ ಮಾಡಿ ಸಿಗಾಕೊಂಡಿದ್ವಿ ಬೇರೆ. ಟ್ರಾಫಿಕ್ ಪೊಲೀಸ್ ಹತ್ರ ಫೈನ್ ಬೇರೆ ಕಟ್ಟಿದ್ವಿ. ಸೊ ಆಮೇಲೆ ಗೊತ್ತಾಗುತ್ತೆ ಯಾರ ಜೊತೆ ನೀವು ಫ್ರೆಂಡ್ಸ್ ಆಗಿರ್ತೀರಾ, ಯಾರ ಜೊತೆ ಆಗಿರಲ್ಲ ಅಂತ. ವೈಬ್ ಒಳಗಡೆನೇ ಗೊತ್ತಾಗುತ್ತೆ. ಆ್ಯಂಡ್ ನೀವಿಬ್ರು ಜಿಮ್ ಫ್ರೀಕ್, ಫಿಟ್ನೆಸ್ ಫ್ರೀಕ್ ಅಂತಾನೆ ಹೇಳ್ಬೋದು. ಆಮೇಲೆ ಒಂದು ಕೊಲಾಬ್ರೇಷನಲ್ಲಿ ಒಂದು ವರ್ಕೌಟ್ ಕೂಡ ಮಾಡಿದ್ರೆ ಹೆಂಗೆ ಏನು ಅಂತ. ಅದಾದ್ಮೇಲೆ ಬಿಸಿ ಆಗಿಬಿಟ್ರೆ ಇಲ್ಲ ನೆಕ್ಸ್ಟ್ ಏನಾದರೂ ಮಾಡೋದಿದೆಯಾ? ಇಲ್ಲ, ಇನ್ನೊಂದು ಮಾಡಬೇಕು ಅಂತ ಇದೀವಿ. ಯಾವುದು ಪೊಲೀಸ್ ಕೇಸ್ ಆಗದೆ ಇರಲಿ ಅಂತ ಸುಮ್ಮನೆ ಇದೀವಿ. ಜಿಮ್ಮಲ್ಲಿ ಮಾಡ್ಬೋದು. ಹೆಲ್ಮೆಟ್ ಹಾಕೊಳ್ದೆ. ಬೈ ದ ವೇ, ಯಾರೇ ಗಾಡಿ ಓಡಿಸಿದ್ರು ಹೆಲ್ಮೆಟ್ ಹಾಕೊಂಡು ಓಡಿಸಿ, ನಮ್ಮ ಥರ ಹೆಲ್ಮೆಟ್ ಇಲ್ಲದೆ ಓಡಿಸ್ಬೇಡಿ. ಎಸ್. ಆ್ಯಂಡ್ ಸ್ನೇಹಿತ, ಈಗ ರೆಸ್ಟೋರೆಂಟ್ ಇದು ಬಿಟ್ಟು ಒಂದಷ್ಟು ಮಾತಾಡೋದ್ರೆ ಈಗಿನ ಒಂದಷ್ಟು ವಿಚಾರಗಳು, ನ್ಯೂಸ್ ಬಗ್ಗೆ ಮಾತಾಡೋದಾದ್ರೆ ಒಂದು ಸೋಷಿಯಲ್ ಮೀಡಿಯಾ ಬಗ್ಗೆ ನಾನು ಮಾತಾಡ್ತೀನಿ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂತ ಕೆಲವ್ರಿಗೆ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನೋದು ಬಹಳನೇ ಅನುಕೂಲ ಆಗುತ್ತೆ, ಕೆಲವ್ರಿಗೆ ಅನಾನುಕೂಲ ಆಗುತ್ತೆ. ಒಳ್ಳೇದಕ್ಕೂ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಕೆಟ್ಟದಕ್ಕೂ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಆಮೇಲೆ ಬಂದಂಥ ಒಂದು ಕೆಟ್ಟ ಕಮೆಂಟ್ನಿಂದ ಏನೇನೆಲ್ಲ ಆಗ್ತಾ ಇದೆ ಅನ್ನೋದು ನಾವು ಪ್ರತಿಯೊಬ್ಬರು ಕೂಡ ಗಮನಿಸ್ತಾ ಇದ್ದೀವಿ. ಒಂದು ಸೆಲೆಬ್ರಿಟಿ ಲೈಫ್ ಅಂತ ಅಂದಾಗ, ಸೊ ಕಮೆಂಟ್ ಅಂತ ಬಂದಾಗ ಕೆಲವೊಂದು ಕಮೆಂಟ್ಗಳು ಎಷ್ಟು ಡಿಸ್ಟರ್ಬ್ ಮಾಡುತ್ತೆ ಸೆಲೆಬ್ರಿಟಿಗಳಿಗೆ. ಅಂದರೆ ಇದನ್ನು ನನ್ನ ವಿಷಯದಲ್ಲೇ ನೋಡಿದ್ದೀನಿ. ನಾನು ಹೊರಗಡೆ ಬಂದಾಗ ನಾನು ನೋಡಿರೋ ಕಮೆಂಟ್ಗಳು, ನನ್ನ ಕಮೆಂಟ್ಸ್ ಇನ್ನೂ ಡಿಸೇಬಲ್ ಆಗಿದೆ, ನಾನು ಇನ್ನೂ ಕಮೆಂಟ್ಸ್ ಆನ್ ಮಾಡಿಲ್ಲ. ಸೊ ಏನಾಗುತ್ತೆ ಅಂದರೆ ಅನಾನಿಮಿಟಿ ಅಂತಾರೆ. ಅಂದರೆ ಈ ಸೋಷಿಯಲ್ ಮೀಡಿಯಾ ಅನಾನಿಮಿಟಿ ಹಿಂದೆ ಅಂದರೆ ನಾವು ಯಾರು ಅಂತ ಗೊತ್ತಾಗದೇ ಇರತ್ತಿಗೆ ಒಂದಷ್ಟು ಜನ ಕಮೆಂಟ್ ಹಾಕ್ತಾರೆ, ಫೇಕ್ ಅಕೌಂಟ್ಗಳು ಮಾಡಿ. ಅದರಿಂದ ಅಂದರೆ ಎಷ್ಟೇ ಹೇಳ್ಬೋದು ನಾವು, ನಮ್ಗೆ ಅದು ಹರ್ಟ್ ಆಗ್ತಾ ಇಲ್ಲ ನಮ್ಗೆ, ಬಟ್ ಸಬ್ಕಾನ್ಷಿಯಸ್ಲಿ ಅದು ಹೋಗುತ್ತೆ. ಆಮೇಲೆ ಒಂದೊಂದ್ಸತಿ ಇಟ್ ಗೆಟ್ಸ್ ಸೋ ಪರ್ಸ್ನಲ್, ತುಂಬ ಪರ್ಸ್ನಲ್ ಆಗಿ ತುಂಬ ಕೆಟ್ಟದಾಗ ಕಮೆಂಟ್ ಹಾಕ್ತಾರೆ. ಸೊ ಒಂದೇ ಹೇಳಕ್ಕೆ ಇಷ್ಟಪಡೋದು, ಬಿ ಕೇರ್ಫುಲ್. ಅಂದರೆ ನೀವು ಯಾರ ಬಗ್ಗೆ ಕಮೆಂಟ್ ಆಗ್ತಾ ಇದ್ದಾರೋ ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ, ಅವರು ಒಂದು ಹ್ಯೂಮನ್ ಬೀಯಿಂಗ್ ಆಗಿರ್ತಾರೆ. ನಿಮಗೆ ಹೇಗೆ ಎಮೋಷನ್ಸ್ ಇರುತ್ತೋ ಅವ್ರಿಗೂ ಹಾಗೆ ಎಮೋಷನ್ಸ್ ಇರುತ್ತೆ. ಆಮೇಲೆ ನೀವು ಯಾರಿಗೋ ಒಬ್ರ ಬಗ್ಗೆ ಅವ್ರನ್ನ ಕೆಳಗಾಕೋದ್ರಿಂದ ನೀವೇನು ಮೇಲೆ ಹೋಗ್ತಾರಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ, ನಾನು ಇನ್ನೇನು ಹೇಳಿ. ಎಸ್. ಆ್ಯಂಡ್ ಈಗ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ನೀವು ಸೀರಿಯಲ್ ಮಾಡ್ತಾ ಇದ್ವಿ, ಅವಾಗ ಒಂದು ಫೇಮ್ ಇರುತ್ತೆ. ಬಿಗ್ ಬಾಸ್ ಬಂದಮೇಲೆ ಒಂದು ಫೇಮ್ ಇರುತ್ತೆ. ಬಿಗ್ ಬಾಸಿಂದ ಆಚೆ ಬಂದಮೇಲೆ ಆ ಫೇಮ್ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಬಿಗ್ ಬಾಸ್ಗಿಂತ ಮುಂಚೆ ನಿಮಗೆ ಬರ್ತಾ ಇದ್ದಂಥ ಡಿ ಎಮ್ ಹೆಂಗಿತ್ತು, ಕಮೆಂಟ್ಸ್ಗಳು ಹೆಂಗಿತ್ತು, ಆಫ್ಟರ್ ಬಿಗ್ ಬಾಸ್ ಆಮೇಲೆ ಆ ಡಿ ಎಮ್ಗಳು ಯಾವ ರೀತಿಯಾಗಿ ಚೇಂಜಸ್ ಆಯಿತು, ಏನು ಅನ್ನಿಸ್ತು ನಿಮಗೆ? ನಾನು ನೋಡಿದ್ದು ಮೊದಲು ದೇ ಯೂಸ್ ಟು ಜಡ್ಜ್ ದ ಕ್ಯಾರೆಕ್ಟರ್. ಅಂದರೆ ಆ ಕ್ಯಾರೆಕ್ಟರ್ ಇವತ್ತೇನು ಮಾಡ್ದ, ಇವತ್ತು ಆಫೀಸಿಗೆ ಹೋದ್ನಾ, ಆಫೀಸಲ್ಲಿ ಯಾರಿಗಾದ್ರೂ ಬೈದ್ನಾ, ಹೆಂಡತಿ ಜೊತೆ ಹೇಗಿದ್ದ, ಕ್ಯಾರೆಕ್ಟರ್ನ ಜಡ್ಜ್ ಮಾಡ್ತಾರೆ. ಆಮೇಲೆ ಆ್ಯಕ್ಚುಲಿ ನಮ್ಮ ಹೆಸ್ರನ್ನ ಮರ್ತೋ ಇರ್ತಾರೆ ನಾವು ಸೀರಿಯಲ್ ಮಾಡೋತ್ತಿಗೆ. ನನ್ನ ಪ್ರಣಮ್ ಅಂತಲೇ ದೇ ಯೂಸ್ ಟು ಅಡ್ರೆಸ್ ಮೀ.
ಈಗ ನಮ್ಮ ಕ್ಯಾರೆಕ್ಟರ್ನ ಜಡ್ಜ್ ಮಾಡ್ತಾರೆ ಬಿಗ್ ಬಾಸಿಗೆ ಹೋದಾಗ, ಬಿಕಾಸ್ ನಮ್ಮ ಕ್ಯಾರೆಕ್ಟರ್ ನೋಡಿರ್ತಾರಲ್ಲ. ಸೊ ಅದೊಂದು ಚೇಂಜ್ ಆಗಿದೆ. ಆ್ಯಂಡ್ ಆಮೇಲೆ ಐ ಫೀಲ್ ಲೈಕ್ ನಾವು ಆ್ಯಸ್ ಆ್ಯಕ್ಟರ್ಸ್ ಆಲ್ಸೋ ವಿ ಹ್ಯಾವ್ ಟು ಗೆಟ್ ಯೂಸ್ ಟು ಇಟ್. ಅಂದರೆ ಏನೇ ಕಮೆಂಟ್ ಬಂದರೂ ನಾವು ವಿ ಹ್ಯಾವ್ ಟು ಲರ್ನ್ ಟು ಫೇಸ್ ಇಟ್. ಸ್ಪೋರ್ಟಿವ್ ಆಗಿ ತೊಗೊಬೇಕು. ಅಂದರೆ ಟೇಕ್ ಇಟ್ ವಿತ್ ಅ ಪಿಂಚ್ ಆಫ್ ಸಾಲ್ಟ್ ಅಂತಾರೆ. ಏನೇ ಬಂದರೂ ತುಂಬ ಒಳಗಡೆ ಬಿಟ್ಕೊಳ್ದೆ, ಹರ್ಟ್ ಆಗದೆ ವಿ ಹ್ಯಾವ್ ಟು ಟೇಕ್ ಇಟ್. ಅಂದರೆ ದೂರದಿಂದಾನೇ ನೋಡಿ ವಿ ಹ್ಯಾವ್ ಟು ಬಿ ಹ್ಯಾಪಿ ಅಷ್ಟೇ. ಆ್ಯಂಡ್ ನಾವು ಎಷ್ಟೇ ಒಂದು ಸ್ಟ್ರಾಂಗ್ ಆಗಿ ಮಾಡಿಕೊಂಡು ಸ್ಟ್ರಾಂಗ್ ಮೈಂಡ್ ಸೆಟ್ ಇಂದ ಇದ್ರು, ಬಟ್ ಕೆಲವೊಂದು ಕಮೆಂಟ್ಗಳು ಎಲ್ಲ ಒಂದು ಮೀಮ್ಸ್ಗಳು ಏನಾದರೂ ಆ ಫ್ಯಾಮಿಲಿಗೆ ತಲುಪಿ ಫ್ಯಾಮಿಲಿಯವರು ಹಿಂಗೆ ಬರ್ತಾ ಇದೆ ನೋಡು ಅಂತಂದಾಗ ಎಲ್ಲೋ ಫ್ಯಾಮಿಲಿ ಏನೋ ಒಂಚೂರು ಡಿಸ್ಟರ್ಬ್ ಆಗೋ ಥರ ಇದ್ರೆ ಆಗ ಹೆಂಗಿರುತ್ತೆ? ಆ್ಯಕ್ಚುಲಿ ಆಗಿದ್ರು. ನಮ್ಮ ಅಪ್ಪ ಅಮ್ಮ ತುಂಬ ಡಿಸ್ಟರ್ಬ್ ಆಗಿದ್ರು. ಅಂದರೆ ಕಮೆಂಟ್ಗಳನ್ನ ನೋಡಿ, ಟ್ರೋಲ್ ನೋಡಿ, ಮೀಮ್ ನೋಡಿ, ವಾಟ್ ಎವರ್. ಬಟ್ ಈಗೆಲ್ಲ ಎಲ್ಲ ಮುಗ್ದೋದ ಅಧ್ಯಾಯ ಅದು. ಇಟ್ಸ್ ಆಲ್ ರೈಟ್. ಅಂದರೆ ಲೈಫಲ್ಲಿ ಬೀಳೋದು ಹೇಳೋದೆಲ್ಲ ಇದ್ದೇ ಇರುತ್ತೆ. ಇಟ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಗೇಮ್. ಆ್ಯಂಡ್ ಇದ್ರ ಬಗ್ಗೆ ತುಂಬ ಹೇಳಿದ್ದೀನಿ. ಇಟ್ಸ್ ಆಲ್ ರೈಟ್. ಆ್ಯಂಡ್ ನಿಮ್ಮ ಕಡೆ ಒಂದು ಮೆಸೇಜ್ ಅಂತೂ ನನಗೆ ಬೇಕೇ ಬೇಕು. ನಾರ್ಮಲ್ ಪೀಪಲ್ಸ್ಗೂ ಕಮೆಂಟ್ಗಳು ತಪ್ಪಿದ್ದಲ್ಲ, ಸೆಲೆಬ್ರಿಟಿಗಳಿಗೂ ಬ್ಯಾಡ್ ಕಮೆಂಟ್ಸ್ ತಪ್ಪಿದ್ದಲ್ಲ. ಆ್ಯಂಡ್ ಯಾರೇ ಇದ್ರು ಈಗ ಒಂದಷ್ಟು ಜನ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ ಬಗ್ಗೆ ಒಂದು ಮೆಸೇಜ್ ಕೊಡೋದಾದ್ರೆ ಏನು ಕೊಡ್ತೀರಾ? ನಿಮ್ಮ ಫ್ರೆಂಡ್ಸೇ ಆಗಿರ್ತಾರೆ, ಒಂದಷ್ಟು ಸೆಲೆಬ್ರಿಟಿಗಳಾಗಿರ್ತಾರೆ, ಒಂದು ಮೆಸೇಜ್ ಕೊಡಬೇಕು ಅಂದರೆ ನೋಡಿ, ನಿಮಗೆ ಯಾರು ಕಮೆಂಟ್ ಹಾಕ್ತಾ ಇದ್ದಾರೋ ನಿಮಗೆ ಪ್ರತಿದಿನ ಒಂದಷ್ಟೇನೋ ಸ್ಟ್ರಗಲ್ ಇರುತ್ತೆ. ನೀವೇನೋ ರೆಂಟ್ ಕಟ್ಟಬೇಕಾಗಿರುತ್ತೆ, ಇನ್ನೇನೋ ಕೆಲ್ಸಕ್ಕೆ ಹೋಗಿರ್ಬೇಕಾಗಿರುತ್ತೆ, ಆಫೀಸಲ್ಲಿ ಬಾಸ್ ಬೈದಿರ್ತಾರೆ. ಅದೇ ಥರ ನಮಗೂ ಒಂದಷ್ಟು ಸ್ಟ್ರಗಲ್ಗಳಿರುತ್ತೆ. ನಾವು ದೈನಂದಿನ ಜೀವನದಲ್ಲಿ ಅದೆಲ್ಲ ನೋಡ್ತಾ ಇರ್ತೀವಿ. ಸೊ ಜಸ್ಟ್ ಬಿ ಕೇರ್ಫುಲ್ ಆ್ಯಂಡ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ವಿ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್. ಬಟ್ ಈಗೆಲ್ಲ ಎಲ್ಲ ಮುಗ್ದೋದ ಅಧ್ಯಾಯ ಅದು. ಇಟ್ಸ್ ಆಲ್ ರೈಟ್. ಅಂದರೆ ಲೈಫಲ್ಲಿ ಬೀಳೋದು ಹೇಳೋದೆಲ್ಲ ಇದ್ದೇ ಇರುತ್ತೆ. ಇಟ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಗೇಮ್. ಆ್ಯಂಡ್ ಇದ್ರ ಬಗ್ಗೆ ತುಂಬ ಹೇಳಿದ್ದೀನಿ. ಇಟ್ಸ್ ಆಲ್ ರೈಟ್. ಆ್ಯಂಡ್ ನಿಮ್ಮ ಕಡೆ ಒಂದು ಮೆಸೇಜ್ ಅಂತೂ ನನಗೆ ಬೇಕೇ ಬೇಕು. ನಾರ್ಮಲ್ ಪೀಪಲ್ಸ್ಗೂ ಕಮೆಂಟ್ಗಳು ತಪ್ಪಿದ್ದಲ್ಲ, ಸೆಲೆಬ್ರಿಟಿಗಳಿಗೂ ಬ್ಯಾಡ್ ಕಮೆಂಟ್ಸ್ ತಪ್ಪಿದ್ದಲ್ಲ. ಆ್ಯಂಡ್ ಯಾರೇ ಇದ್ರು ಈಗ ಒಂದಷ್ಟು ಜನ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ ಬಗ್ಗೆ ಒಂದು ಮೆಸೇಜ್ ಕೊಡೋದಾದ್ರೆ ಏನು ಕೊಡ್ತೀರಾ? ನಿಮ್ಮ ಫ್ರೆಂಡ್ಸೇ ಆಗಿರ್ತಾರೆ, ಒಂದಷ್ಟು ಸೆಲೆಬ್ರಿಟಿಗಳಾಗಿರ್ತಾರೆ, ಒಂದು ಮೆಸೇಜ್ ಕೊಡಬೇಕು ಅಂದರೆ ನೋಡಿ, ನಿಮಗೆ ಯಾರು ಕಮೆಂಟ್ ಹಾಕ್ತಾ ಇದ್ದಾರೋ ನಿಮಗೆ ಪ್ರತಿದಿನ ಒಂದಷ್ಟೇನೋ ಸ್ಟ್ರಗಲ್ ಇರುತ್ತೆ. ನೀವೇನೋ ರೆಂಟ್ ಕಟ್ಟಬೇಕಾಗಿರುತ್ತೆ, ಇನ್ನೇನೋ ಕೆಲ್ಸಕ್ಕೆ ಹೋಗಿರ್ಬೇಕಾಗಿರುತ್ತೆ, ಆಫೀಸಲ್ಲಿ ಬಾಸ್ ಬೈದಿರ್ತಾರೆ. ಅದೇ ಥರ ನಮಗೂ ಒಂದಷ್ಟು ಸ್ಟ್ರಗಲ್ಗಳಿರುತ್ತೆ. ನಾವು ದೈನಂದಿನ ಜೀವನದಲ್ಲಿ ಅದೆಲ್ಲ ನೋಡ್ತಾ ಇರ್ತೀವಿ. ಸೊ ಜಸ್ಟ್ ಬಿ ಕೇರ್ಫುಲ್ ಆ್ಯಂಡ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ವಿ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್. ಆ್ಯಂಡ್ ಎಸ್. ಆ್ಯಂಡ್ ಫೈನಲಿ ರೆಸ್ಟೋರೆಂಟ್ ಬರ್ಗರ್ ಟೇಸ್ಟ್ ಮಾಡಿದೆ. ಆ್ಯಕ್ಚುಲಿ ನಾನು ಮುಂಚೆನೂ ಬಂದಿದ್ದೆ. ಇಲ್ಲೇ ಇದ್ದಿದ್ದು ಮುಂದೆ, ಈ ರೋಡಲ್ಲಿ ಮುಂದೆ ಟ್ರಕ್ ಇತ್ತು. ನನಗೆ ಅವಾಗಲೇ ತುಂಬ ಇಷ್ಟ ಆಗಿತ್ತು. ಒಂದು ರೀಲ್ ಕೂಡ ಮಾಡಿದ್ದೆ. ಆ್ಯಂಡ್ ಆ್ಯಕ್ಚುಲಿ ಟೇಸ್ಟ್ ಈಗ ಇಂಪ್ರೂವ್ ಆಗಿದೆ. ಸೊ ನೀವು ಇಂದಿರಾನಗರ್ ಸೈಡಲ್ಲಿದ್ದರೆ, ಇಲ್ಲ ಕೋರಮಂಗಲ ಸೈಡಲ್ಲಿದ್ದರೆ, HRSR ಸೈಡಲ್ಲಿದ್ದರೆ ದಯವಿಟ್ಟು ಬನ್ನಿ. ಮೈಕಲ್ ಬರ್ಗರ್ ಜಾಯಿಂಟ್ನ, ಬರ್ಗರ್ ರೆಸ್ಟೋರೆಂಟ್ನ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.